ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತು ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಭಾನುವಾರ ಬಾಡೂಟದ ಸವಿರುಚಿನ ತಿಂದು ತೇಗಿ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಸ್ನೇಹಿತರೆ, MLC ಎಲೆಕ್ಷನ್ ಆಯಿತು. MLC ಎಲೆಕ್ಷನಲ್ಲಿ ಅಂದರೆ ಅಡ್ಡ ಮತದಾನ ಆಯಿತು, ಇನ್ನೊಂದಾಯಿತು. ಇದರ ಪರಿಣಾಮಗಳೇನು ಅಥವಾ ಏನು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಆಗಿರೋದೇನು, ಸೊ ನನ್ನ ಅಭಿಪ್ರಾಯ ಏನು ಎತ್ತ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ, ಸೊ 151 ಮತ ಭರ್ಜರಿ ಮತಗಳನ್ನ ತಗೊಂಡಂಥ ಕಾಂಗ್ರೆಸ್ಸು ಗೆದ್ದು ಬೀಗಿದೆ. ಸೊ ಎರಡನೇದಾಗಿ BJP ಅವರು ಅವ್ರದ್ದೆಲ್ಲ ಇದೆಲ್ಲ ಆಗಿ 64 ಜನ ಮತದಾನ ಮಾಡಿರಬೇಕು. ಮೂರನೇದಾಗಿ ನಮ್ಮದು 18, ಸೊ 14 ಮತ ಬಿದ್ದಿದೆ. ಸೊ ಇದು ಹಿಸ್ಟ್ರಿ. 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರ್ತಾರೆ. 2 NDA ಅಭ್ಯರ್ಥಿ ಅಂದರೆ ಅದು BJP ಅವರೇ ಗೆದ್ದಿದ್ದಾರೆ. 1 ಮೈತ್ರಿ ಅಭ್ಯರ್ಥಿ ಆಗಿದೆ, ನಮಗೆ JDS ಅವ್ರಿಗೆ ಸೋಲಾಗಿದೆ. ಸೊ ಇದರ ಒಂದು ಸಾಧಕ ಬಾಧಕಗಳು ಏನು ಎತ್ತ ಅಂತ ಅಂದರೆ, ಮೊದಲನೇದಾಗಿ ಸೊ ಇದರಿಂದ ಸಾಧಕ ಯಾರಿಗೆ ಬಾಧಕ ಯಾರಿಗೆ ಅಂತ ಅಂದರೆ, ಕಳ್ಳಾಟ ಆಡ್ತಿರ್ತಕ್ಕಂಥ ಅಯೋಗ್ಯ ನಿಯತ್ತಿಲ್ಲದೆ ಇರೋ ಜನಗಳು, ನಿಯತ್ತಿಲ್ಲದೆ ಇರೋ ವ್ಯಕ್ತಿಗಳು, ನಾಯಿಗಳು ಅನ್ಬೋದು. ಆ ನಾಯಿಗೂ ಅವ್ರಿಗೆ ಹೋಲ್ಸೋದಕ್ಕೆ ಒಂಥರ ಅವರು ಮನುಷ್ಯರಾಗೋದಕ್ಕೆ ಅನ್ಫಿಟ್ಟು. ಸೊ ಏನೋ DK ಶಿವಕುಮಾರ್ ಅಲಿಯಾಸ್ CD ಶಿವು ಅಲಿಯಾಸ್ ಬಂಡೆ ಏನೇನೋ ಹೇಳೋ ಇಡೀ ದೇಶದಲ್ಲಿ ಎಲ್ಲ ಕಡೆ ಇದಾಗ್ತಾಯಿದೆ, ಇಲ್ಲಿ ನಾನು ಗೆದ್ದು ತೋರಿಸಿದ್ದೀನಿ. ಸೊ ಅದು ಒಂದು ಆಯಿತು, ಅದು ಕೆಪಾಸಿಟಿ ನಾನು ಒಪ್ಕೊಳ್ಳೋಣ. ಆದರೆ ಇದು BJP JDS ಮೈತ್ರಿಗೆ ಏನೋ ಆಗೋಗುತ್ತೆ, ಏನೋ ಇದಾಗಿದ್ದು ನನ್ನ ಪ್ರಕಾರ ಒಂದು ರೀತಿಯ ಒಳ್ಳೆಯದು. ಯಾಕೆಂದರೆ ಅವರೆಕಾಳಲ್ಲಿ ಹುಳಗಳಿರ್ತವೆ, ಕೆಟ್ಟ ಹುಳಗಳು, ಅಂದರೆ ಹುಳಗಳಿರ್ತವೆ. ಅದು ಕೆಟ್ಟದೋ ಒಳ್ಳೆಯದೋ ಗೊತ್ತಿಲ್ಲ, ಆದರೆ ಇವು ಒಂಥರ ಕೆಟ್ಟ ಹುಳಗಳು, ನಿಯತ್ತಿಲ್ಲದೆ ಇರೋ ಒಂಥರ ಅವಿವೇಕಿಗಳು, ಅಯೋಗ್ಯರು. ಏನು ಹೇಳಿದ್ರು ಈಗ ಆಗೋಗಿದೆ, ಗೆದ್ದೋ ಆಗಿದೆ. ಸೊ ರಿಸಲ್ಟ್ ಬಂದಿದೆ. ಈ ಮುಂದೆ ಏನಾಗ್ಬೋದು, ಒಂದು ಅಮಿತ್ ಶಾ ವಿಲ್ ಬಿ ಅಲರ್ಟ್. ಮೊದಲನೇದಾಗಿ ಸೊ ಬೆನ್ಕೆರೆಯುವಂಥ ವಿಜಯೇಂದ್ರ ಯಡಿಯೂರಪ್ಪನಿಗೆ ಇದು ಸಂಕಷ್ಟ. ಬಹುಶಃ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರನ ಸೈಡ್ ಲೈನ್ ಮಾಡ್ತಾರೆ. ವಿಜಯೇಂದ್ರ ಮೇ ಬಿ ಔಟ್. ಅಶೋಕ್ ವಿಲ್ ಆಲ್ಸೋ ಎಲಿಮಿನೇಟ್. ಸೊ ಅಂದರೆ ಅಶೋಕ್ನ ಕೆಳಗಿಳಿಸ್ಬೋದು, ವಿಜಯೇಂದ್ರನ ಮನೆಗೆ ಕಳಿಸ್ಬೋದು. ಸೊ ಅದಕ್ಕೆ ಪರ್ಯಾಯವಾಗೇನು ರಾಘವೇಂದ್ರನ ಮಂತ್ರಿಗಿರಿ ಕೊಡ್ಬೋದು. ಇದು ಒಂದು ಪಾಸಿಬಿಲಿಟೀಸು. ಎರಡನೇ ಪಾಸಿಬಿಲಿಟೀಸ್ ಏನಂತ ಅಂದರೆ, ಕುಮಾರಸ್ವಾಮಿನ ಇದು ಮಾಡಿರೋದಕ್ಕೆ ಅಮಿತ್ ಶಾ ಒಂದು ರೀತಿಲಿ ಶಬಾಷ್ ಅಂತ ಹೇಳಿದಾರಂತೆ, ಗೊತ್ತಿಲ್ಲ ಅದು. ಯಾಕೆಂದರೆ ಅದು ಹಂಗಾಗಿದೆ. ಯಾಕೆಂದರೆ ಕೆಟ್ಟ ಹುಳಗಳು, ನಿಯತ್ತಿಲ್ಲದೆ ಇರೋ ಜನಗಳನ್ನ ನೀವು ತೋರಿಸಿದ್ದೀರಾ. ಸೊ ಇದಕ್ಕೆ ಅಭಿನಂದನೆಗಳು ಅಂತ ಹೇಳೋ ಮೂಲಕ ಸೊ ಇದೊಂದು ರೀತಿ ಇದು. ಎರಡನೇದೇನು ಅಂತ ಅಂದರೆ, ಸೊ ನಮ್ಮ JDS ಅಲ್ಲಿ ನಿಯತ್ತಿಲ್ಲದೆ ಇರೋ ವ್ಯಕ್ತಿಗಳು ಸೊ 4 ಕ್ರಾಸ್ ಔಟ್ ಆಗಿದೆ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ. ಬಟ್ ನಮಗೆ ಇರೋ ಮಾಹಿತಿಯ ಪ್ರಕಾರ ಅದಕ್ಕಿಂತ ಹೆಚ್ಚಿನ ಕ್ರಾಸ್ ಔಟ್ಗಳು 7ರಿಂದ 8 ಜನ ಉಲ್ಟಾ ಹೊಡೆದಿದ್ದಾರೆ ಅಂತ ನಮಗೆ ಅನಿಸೋದು ಕ್ಯಾಲ್ಕುಲೇಷನ್ನು. ಅದೇನೇ ಇರಲಿ ಬಿಡಿ, ಒಂದಂತೂ ನಿಜ. ಏನಂತ ಅಂದರೆ, ಒಂದಂತೂ ಖುಷಿ ಏನು ಅಂದರೆ, ನಿಯತ್ತಿಲ್ಲದೆ ಇರೋವು ಕೆಟ್ಟ ಹುಳಗಳು ಏನೇನೋ ಹೇಳ್ತಾರೆ, ಬಟ್ ದೇ ಆರ್ ಅನ್ಫಿಟ್. ನಾನು ಹೇಳೋದು, ಆಯ್ತಪ್ಪ ನೀನು ಹೋಗಂಗಿದ್ರೆ ಡೈರೆಕ್ಟಾಗಿ ಹೇಳ್ಬಿಟ್ಟೆ ಹೋಗ್ಬೋದಲ್ಲ. ಈಗ GT ದೇವೇಗೌಡ 2 ಕಾಲು ಆಚೆ ಇಟ್ಬಿಟ್ಟು ಅಲ್ಲಿ ಬಂದು ಅವನು ಬುರುಡೆ ಹೇಳ್ಬಿಡ್ತಾನೆ, ಏನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೀನಿ. ಆ್ಯಕ್ಚುಲಿ ನಾವು ಇದನ್ನು ಕೇಳಿದ್ದು, ಆಯಿತು ನೀನು ಆತ್ಮಸಾಕ್ಷಿಗೆ ಹಾಕಿದ್ಯಾ, ಯಾರಿಗೆ ಹಾಕಿದ್ಯಾ, ಏನು ಎತ್ತ ಹೇಳ್ಬೋದಲ್ಲ, ಬುರುಡೆ ಹಾಕ್ಬಿಡೋದು. ಸೊ ಇನ್ನು ಅನೂರ್ ಮಂಜುನಾಥ್, ನಾವೇನು ಅವ್ರನ್ನೇನು ಬ್ಲೇಮ್ ಮಾಡಲ್ಲ, ಬಿಕಾಸ್ ಅವ್ರು ಬಂದಿದ್ದಕ್ಕೆ ಅಲ್ಲಿ JDS ಗೆದ್ದಿದ್ದು. ಸೊ ಹಂಗಾಗಿ ಇನ್ನು ಸಮೃದ್ಧಿ ಮಂಜುನಾಥ್ ಹಾಕಿರ್ಬೋದು ಅಂತಾರೆ, ಬಟ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ದುರ್ಗಮ್ಮ, ದೇವದುರ್ಗದ ದುರ್ಗಿ ಅಂತ ಖ್ಯಾತಿಯ ನಮ್ಮ ಇವರು MLA, ಲೇಡಿ MLA, ಅವರು ಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಅದು ಗೊತ್ತಿಲ್ಲ ಏನು ಎತ್ತ ಹೆಂಗೆ ಅಂತ. ಬಟ್ ಅವ್ರು ಕುಮಾರಸ್ವಾಮಿ ಹಿಂದೆನೇ ನಿಂತಿದ್ರು. ಸೊ ಯಾವುದು ಏನು ಹೇಳೋದಕ್ಕಾಗಲ್ಲ, ಬಲ್ಲವನೇ ಬಲ್ಲ, ಮೇಲಿರೋವನೇ ಎಲ್ಲ ಬಲ್ಲ ಅಂತ ನಮ್ಮ ಹಿರಿಕರು ಹೇಳ್ತಾರೆ. ಬಟ್ ಒನ್ಸ್ ಅಗೈನ್ ಇಟ್ ಈಸ್ ಅ ವೆರಿ ಗುಡ್ ಮೂವ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೊ ಯಾರೇ ಬರ ಏನು ಅಂತ ಗೊತ್ತಾಯಿತು. ಎರಡನೇದು, ಬೆನ್ಕೆರೆಯವ್ರು ಯಾರು ಏನು ಅಂತ ಗುರ್ತು ಮಾಡ್ಕೋಬೋದು. ಮೂರನೇದು, ಸೊ ಇದರಿಂದ ನನ್ನ ಪ್ರಕಾರ ಮೈತ್ರಿ ಇನ್ನೂ ಗಟ್ಟಿ ಆಯಿತು. ಸೊ ಮುಂದೆ ಹೆಂಗೆ ಏನು ಅಂತ. ನಾಲ್ಕನೇದೇನು ಅಂದರೆ, ಹಿರಿಯೂರಲ್ಲಿ ನಾವು ಕ್ಯಾಂಡಿಡೇಟ್ ಹಾಕಲ್ಲ, ನೀವೇ ಕ್ಯಾಂಡಿಡೇಟ್ ಹಾಕಿ ಅಂತ BJP ಹೈಕಮಾಂಡು ಇನ್ಸ್ಟ್ರಕ್ಷನ್ನು
ಯಾರಿಗೆ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ನೆನ್ನೆ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಇದೆಲ್ಲ ಮಾಡಿ ಯಾರನ್ನ ನಿಲ್ಲಿಸ್ಬೇಕು ಏನು ಎಲ್ಲ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಒಂದು ಲೋಕಲ್ BJP ಅವರು ಬೆನ್ಕೆರೆಯೋ ಅಂತ ಒಂದು ಅಯೋಗ್ಯ ಗ್ರೂಪ್ ಏನಿದೆ ಅವ್ರೇನು ಮಾಡ್ತಾರೆ ಗೊತ್ತಿಲ್ಲ. ಸೊ ದೀಸ್ ಆರ್ ದ ಪಾಸಿಬಿಲಿಟೀಸ್, ದೀಸ್ ಆರ್ ದ ಏನು ಹೇಳ್ತಾರೆ ಎಲ್ಲವೂ ಈ MLC ಎಲೆಕ್ಷನಲ್ಲಿ ಆಗಿದೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಭಾನುವಾರ. ಸೊ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮ ಕಾರ್ತಿಕ್. ನಮಸ್ಕಾರ.